ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಬೆಳಗಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇವತ್ತು ಗೀ ರೈಸ್ ಮಾಡೋಣ ಅಂತೇಳಿ. ನಾನು ನೆನ್ನೆ ಬ್ಲಾಗ್ ನೋಡಿದ್ರಲ್ವಾ, ನೆನ್ನೆ ಬ್ಲಾಗಲ್ಲಿ ನಾನು ಕಾಲಿಫ್ಲವರ್ ಗ್ರೇವಿ ಮಾಡಿದ್ದೆ ಅಲ್ವಾ. ಆ ಕಾಲಿಫ್ಲವರ್ ಗ್ರೇವಿ ಸ್ವಲ್ಪ ಇದೆ, ಹಂಗಾಗ್ಬಿಟ್ಟು ಇದಕ್ಕೆ ಮ್ಯಾಚ್ ಆಗೋ ಥರ ಗೀ ರೈಸ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಹಂಗಾಗಿ ಈಗ ಗೀ ರೈಸಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಬ್ಲಾಗ್ ಶುರು ಮಾಡಿದ್ದೀನಿ. ಬ್ಲಾಗ್ನ ನೋಡಿ, ಹಾಗೆಯೇ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಫಸ್ಟ್ ಈಗ ನಾನು ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಎಲ್ಲ ಹೆಚ್ಚಿಟ್ಕೊಬಿಡ್ತೀನಿ. ರೈಸನ್ನು ಇಲ್ಲಿ ನಾನು ಸುಮಾರು ಎಷ್ಟು ತೊಗೊಂಡಿದ್ದೀನಿ, 1.5 ಗ್ಲಾಸ್ ತೊಗೊಂಡಿದ್ದೀನಿ. ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ 2 ಟೈಮಿಗೆ, ಮತ್ತು ರಾತ್ರಿಗೆ ರೈಸ್ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಬೆಳಗ್ಗೆ ಮಧ್ಯಾಹ್ನ 2 ಟೈಮಿಗೆ ಅಂತ ತೊಗೊಂಡಿದ್ದೀನಿ. ನೋಡೋಣ, ರಾತ್ರಿಗೇನಾದರೂ ಚಿಕನ್ ತನು ಚಿಕನ್ನು ಅಂತ ಕೇಳ್ತಾಳೆ. ನೋಡೋಣ, ಗೀ ರೈಸಿಗೆ ಚಿಕನ್ ಚೆನ್ನಾಗಿರುತ್ತೆ. ಸಾಧ್ಯ ಆದರೆ ಚಿಕನ್ ಒಂದು 1/2 kg ಅಷ್ಟು ತಗೊಂಡು ಒಂದು ಗ್ರೇವಿ ಮಾಡಿಕೊಂಡ್ರೆ ಇದಕ್ಕೆ ಆಗುತ್ತೆ. ಮಧ್ಯಾಹ್ನಕ್ಕೆ ಮಾಡಬೇಕು ಚಿಕನ್ ಅಲ್ವಾ, ಮತ್ತು ಇದು ರಾತ್ರಿ ತನಕ ಸಾಕಾಗೋದಿಲ್ಲ. ನೋಡೋಣ ಏನೆಲ್ಲ ಆಗುತ್ತೆ ಅದು ಮಾಡೋಣ. ಇಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಪೇಸ್ಟ್ ಬೇಕಾಗುತ್ತೆ. ಹಾಗಾಗಿ ಫಸ್ಟು ಪೇಸ್ಟ್ ಮಾಡ್ಕೊಬಿಡ್ತೀನಿ. ತನ್ನೂ ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ಅವಳು ಕೆಲಸ ಎಲ್ಲ ಮಾಡೋದು, ನಾನು ನನ್ನ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿ ಇವಾಗ ಬ್ಲಾಗ್ ಶುರು ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಚಿಕ್ಕದಾಗಿ ಶಾಪಿಂಗ್ ಕೂಡ ಇದೆ. ಶಾಪಿಂಗಿಗೆ ಹೋಗಬೇಕು. ಇಲ್ಲೇ ನಿಯರಲ್ಲೇ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ನಾನು ತನು ಇಬ್ಬರೇ ಹೋಗ್ತಾ ಇದ್ದೀವಿ. ತನು 4 o'clock ಕೇಳ್ತಾ ಇದ್ದಾಳೆ, 4 o'clock ಹೋಗೋಣ ಅಂಥೇಳಿ. ಏನು ಶಾಪಿಂಗ್ ಮಾಡ್ತೀವಿ ಅಂತ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ. ಅಲ್ಲೇ ಬಿತ್ತು ವೈಬ್ರೇಷನ್. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ. 1 ಟೇಬಲ್ ಸ್ಪೂನ್ ಅಷ್ಟು ಸಾಕಲ್ವಾ, ಹಾಗಾಗಿ ಸ್ವಲ್ಪ ಮಾಡಿದ್ದೀನಿ. 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. 1.5 ಟೇಬಲ್ ಸ್ಪೂನ್ ಅಷ್ಟಿದೆ. ಬೀಳಾಗಲಿ ಇಷ್ಟೊತ್ತಿಗೆ ಈಗ ನಾನು ಈರುಳ್ಳಿ ಎಲ್ಲ ರೆಡಿ ಮಾಡಿಕೊಂಡು ಗೀ ರೈಸ್ ಮಾಡಬೇಕಾದ್ರೆ ಸಿಗ್ತೀನಿ. ಕ್ಯಾಮ್ರಾಮನ್ ಆಫ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೇಗ ಬೇಗ ಗೀ ರೈಸ್ ಮಾಡಿಬಿಡೋಣ ಬನ್ನಿ. ಈ ಕುಕ್ಕರಲ್ಲೇ ಗೀ ರೈಸ್ ಮಾಡ್ತೀನಿ. ಈ ಕುಕ್ಕರಲ್ಲಿ ಈಗ 1.5 ಗ್ಲಾಸ್ ಚೆನ್ನಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ. ಹಾಗಾಗಿ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಒಂದು 3 ಇಂದ 4 ಸ್ಪೂನಷ್ಟು ತುಪ್ಪ ಹಾಕೋತೀನಿ. ಫುಲ್ಲು ತುಪ್ಪದಲ್ಲೇ ಮಾಡಿದರೆ ಅಷ್ಟೊಂದು ಚೆಂದ ಅನಿಸಲ್ಲ. ಹಾಗಾಗಿ ಹಾಗೆಯೇ ಒಂದು 3 ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲ್ ಹಾಕೋತೀನಿ. ಹಾಗೆ ಇದಕ್ಕೆ ಪಲಾವ್ ಎಲೆ, ಹಾಗೆ ಬಿರಿಯಾನಿ ಇದೇನು ಚಕ್ರದ ಹೂವು, ಮರಾಠಿ ಮೊಗ್ಗು, ಹಾಗೆಯೇ ಚಕ್ಕೆ, ಒಂದು ಲವಂಗ 4 ಹಾಕ್ಕೋತೀನಿ. ಇದಿಷ್ಟನ್ನು ಹಾಕ್ಕೋತೀನಿ. ಇನ್ನು ಎಕ್ಸ್ಟ್ರಾ ಬೇಕಾದರೆ ನಾವು ಕಲ್ಲು ಹೂವು, ಜಾಪತ್ರೆ ಎಲ್ಲ ಹಾಕ್ಕೋಬೋದು. ಈ ಬಿಸಿಲಿಗೆ ಜಾಸ್ತಿ ಮಸಾಲ ಹಾಕ್ಕೊಂಡ್ರೆ ಅಷ್ಟೊಂದು ಸರಿ ಆಗಲ್ಲ, ಬಾಡಿ ಹೀಟ್ ಆಗುತ್ತೆ. ಹಂಗಾಗಿ ಇಷ್ಟು ಸಾಕಾಗುತ್ತೆ ಮಸಾಲ. ಸ್ವಲ್ಪ ಫ್ರೈ ಮಾಡಿದೆ, ಇದನ್ನು ಸ್ವಲ್ಪ ಫ್ರೈ ಆಯಿತು. ಈಗ ಇದಕ್ಕೆ ಒಂದು 4 ಹಸಿರು ಮೆಣಸಿಕಾಯಿ ಹಾಕ್ತೀನಿ. ಕಟ್ ಮಾಡ್ಕೊಂಡಿದ್ದೀನಿ ಒಳಗಡೆ. ಈರುಳ್ಳಿ ಇದು ದೊಡ್ಡ ಸೈಜ್ ಆದರೆ 1 ಸಾಕಾಗುತ್ತೆ. ಮೀಡಿಯಮ್ ಸೈಜ್ದು 2 ತೊಗೊಂಡಿದ್ದೀನಿ.
ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಬಂತು. ಸ್ವಲ್ಪ ಅಂದರೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೀನಿ, ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಸ್ವಲ್ಪ ಸೀದೋಗಂಗೆ ಆಗ್ಬಿಡುತ್ತೆ. ಸೊ ಲೋ ಫ್ಲೇಮೇ ಇಟ್ಕೊಂಡಿದ್ದೀನಿ. ಸ್ವಲ್ಪನೂ ವೇಸ್ಟ್ ಮಾಡಬಾರ್ದು. ಸ್ವಲ್ಪ ಬಟಾಣಿ ಇತ್ತು ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ, ಅದನ್ನು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಬಟಾಣಿ ಏನೊಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕಿದರೆ ಸಾಕು, 3 ಇಂದ 4 ಟೇಬಲ್ ಸ್ಪೂನು. ಸ್ವಲ್ಪ ಪುದೀನ ಸೊಪ್ಪು ಈಗಲೇ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ಬಿಡ್ತೀನಿ, ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಇಷ್ಟು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಹಾಗೆ ಅಕ್ಕಿ ಇಷ್ಟು ತೊಗೊಂಡಿದ್ದೀನಿ, ಇದು 1.5 ಲೋಟದಷ್ಟು ಅಕ್ಕಿ ಇದೆ. ಈ ಅಕ್ಕಿನ ಸೇರಿಸ್ತಾ ಇದ್ದೀನಿ. ತೊಳೆದು ಇಟ್ಕೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿ. ಇದ್ರ ಜೊತೆಗೆ ನೀವು ಇದ್ರ ಜೊತೆಗಲ್ಲ, ಇದ್ರ ಬದಲು ನೀವು ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ಕೋಬೋದು, ಜೀರಾ ರೈಸ್ ಯೂಸ್ ಮಾಡ್ಕೋಬೋದು. ನಾನು ಸೋನಾ ಮಸೂರಿ ಅಕ್ಕಿನೇ ಹಾಕ್ತಾಯಿದ್ದೀನಿ. ಮಾಮೂಲಿ ರೈಸಿಗೆ ಯೂಸ್ ಮಾಡ್ತೀವಿ ನಾವು ಡೈಲಿ, ಅದನ್ನೇ ಹಾಕ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ ಅನ್ನ. ಹಂಗಾಗಿ ಈಗ ಈ ಪಾತ್ರೆಯಲ್ಲಿ ಅಕ್ಕಿನ 3/4 ಭಾಗ ಎಷ್ಟು ತೊಗೊಂಡಿದ್ದೆ, ಇದರಲ್ಲಿ ಅಷ್ಟೇ ನೀರನ್ನ 2 ಸಲ ಹಾಕ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಹಾಲು ಹಾಕ್ತೀನಿ. ನಾನು ಫಸ್ಟ್ ಟೈಮ್ ಹಾಲು ಹಾಕಿ ಮಾಡ್ತಾ ಇರೋದು. ಇಲ್ಲಿ ನಾನು 1 ಗ್ಲಾಸ್ ಅಷ್ಟು ಹಾಲು ಹಾಕ್ಬಿಡ್ತೀನಿ. ಅಂದರೆ ಒಂದು ಚಿಕ್ಕ ಕಾಫಿ ಲೋಟ ಇರುತ್ತಲ್ವ, ಅಷ್ಟು ಹಾಲು ಹಾಕ್ತೀನಿ. ಸಾಕು, 3/4 ವಸಿ ಇದೆ. ಇಷ್ಟನ್ನು 2 ಸಲ ಹಾಕ್ತೀನಿ. ಇದಕ್ಕೆ ನೆಕ್ಸ್ಟ್ ಗ್ರೇವಿ ಜೊತೆ ತಿನ್ನೋದ್ರಿಂದ ಏನು ಬೇಡ, ಇಷ್ಟು ಸಾಕಾಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚುಳ ಕ್ಲೋಸ್ ಮಾಡಿದರೆ ಆಯಿತು. ಸ್ವಲ್ಪ ಕುದಿ ಬರಲಿ. ಇದು ಕುದಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಾದ್ಮೇಲೆ ಟೇಸ್ಟ್ ಮಾಡಿಬಿಟ್ಟು ಇವಾಗ ನಾನು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮೂರು ವಿಷಲ್ ಆಗ್ಬಿಡ್ಲಿ. ಇನ್ನ 3 ವಿಷಲ್ ಆದ್ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಗಮ್ಮ ಅಂತ ಇದೆ ಫ್ರೆಂಡ್ಸ್, ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿದೆ. ಇಲ್ಲಿ ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಉದ್ರಾಗಿ ತುಂಬ ಚೆನ್ನಾಗಾಗಿದೆ ನೋಡಿ. ತುಂಬ ಚೆನ್ನಾಗಾಗಿದೆ, ಪರ್ಫೆಕ್ಟಾಗಿ ಬಂದಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಹಾಲು ಹಾಕಿದ್ರಿಂದ ಎಕ್ಸ್ಟ್ರಾ ಸ್ಮೆಲ್ಲು ಟೇಸ್ಟ್ ಚೆನ್ನಾಗಿ ಬಂದಿದೆ ಅನಿಸುತ್ತೆ. ಓಕೆ, ಸ್ವಲ್ಪ ನೀರು ಥರ ಇತ್ತು ಅಂತ ಕುದಿಸಿದೆ, ಗಟ್ಟಿನೇ ಆಗ್ಬಿಟ್ಟಿದೆ.
ಗೀ ರೈಸು ತುಂಬ ಚೆನ್ನಾಗಿ ರೆಡಿಯಾಗಿದೆ, ನೀವು ಟ್ರೈ ಮಾಡ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ತನು ಟೇಸ್ಟ್ ಮಾಡ್ತಾ ಇದ್ದಾಳೆ, ಹೆಂಗಿದೆ? ಸೂಪರಾ? ನನ್ನ ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟ್ ಟೈಮಿಗೆ ಕರೆಕ್ಟಾಗಿ ಬಂದರು. 3 ಜನ ಕೂತ್ಕೊಂಡು ಇವಾಗ ತಿಂತಾಯಿದ್ದೀವಿ. ತುಂಬ ಚೆನ್ನಾಗಾಗಿತ್ತು. ಹಾಲಕ್ಕಿ ಮಾಡಿರೋದ್ರಿಂದ ತುಂಬ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು. ನೀವು ಹಾಲು ಹಾಕಿ ಮಾಡ್ಬೋದು, ಕಾಯಿ ಹಾಲು ಕೂಡ ಹಾಕಿ ಮಾಡ್ಬೋದು. ನಾನು ತೆಂಗಿನಕಾಯಿ ಹಾಲು ಹಾಕಿ ಮಾಡಿದ್ದೀನಿ. ಇವತ್ತು ಹಾಲು ಹಾಕಿ ಮಾಡಿದೆ. ಡಿಫ್ರೆಂಟ್ ಟೇಸ್ಟ್ ಇತ್ತು, ರುಚಿ ಮಾತ್ರ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈಗ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೇ ನನ್ನ ಹಸ್ಬೆಂಡ್ ಬರಬೇಕಾದ್ರೇ ಒಂದು ಅರ್ಧ kg ಅಷ್ಟು ಚಿಕನ್ ತೊಗೊಂಡ್ಬಂದಿದ್ದಾರೆ. ಚಿಕನ್ನಲ್ಲಿ ಇವಾಗ ನಾನು ಒಂದು ಸಿಂಪಲ್ ಗ್ರೇವಿ ಮಾಡ್ತೀನಿ, ಯಾಕಂದರೆ ಗೀ ರೈಸಿಗೆ ಮಧ್ಯಾಹ್ನಕ್ಕೆ ಗ್ರೇವಿ ಚೆನ್ನಾಗಿರುತ್ತದು. ಹಂಗಾಗಿ ಮಧ್ಯಾಹ್ನಕ್ಕೆ ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೇ ಒಂದು ಲೆಮನಲ್ಲಿ, ಒಂದು ಚಿಕ್ಕ ಲೆಮನಲ್ಲಿ ಒಂದು 3 ಗ್ಲಾಸಷ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ಲೆಮನ್ ಜ್ಯೂಸ್ ಮಾಡಿ ಆದ ತಕ್ಷಣವೇ ಚಿಕನ್ ಕೂಡ ಮಾಡಿಟ್ಬಿಡ್ತೀನಿ. ಮಧ್ಯಾಹ್ನ ಒಂದು 4 ಗಂಟೆ ಅಷ್ಟರಲ್ಲಿ ಶಾಪಿಂಗಿಗೆ ಹೋಗಬೇಕು. ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಏಲಕ್ಕಿ ಫ್ಲೇವರ್ ತನಗೆ ಇಷ್ಟ ಆಗಲ್ಲ, ಹಂಗಾಗಿ ಏಲಕ್ಕಿ ಹಾಕ್ತಾಯಿಲ್ಲ ನಾನು. ನಾವು ಸಬ್ಜಾ ಸ್ವೀಟ್ಸ್ ಬರುತ್ತಲ್ವ, ಅದನ್ನು ಕೂಡ ಹಾಕ್ಕೋಬೋದು. ಅದನ್ನು ಹಾಕ್ತಾಯಿಲ್ಲ, ಬರೀ ಸಕ್ಕರೆ ಮತ್ತು ನಿಂಬೆಹಣ್ಣು, ನೀರು, ಇದು 3 ಹಾಕ್ಬಿಟ್ಟು ಸಿಂಪಲ್ ಲೆಮನ್ ಜ್ಯೂಸು. ಬಿಸಿಲಿಗೆ ಲೆಮನ್ ಜ್ಯೂಸ್ ಕುಡಿತಾ ಇದ್ರೆ ಸ್ವಲ್ಪ ಬಾಡಿ ತಂಪಾಗಿರುತ್ತೆ. ಲೆಮನ್ ಜ್ಯೂಸ್ ರೆಡಿ. ಇದನ್ನು ಮುಚ್ಚಿಟ್ಬಿಟ್ಟು ಇನ್ನು ನನ್ನ ಕಟ್ಟಿಂಗ್ ಕೆಲಸಗಳನ್ನ ಮಾಡ್ಕೋತೀನಿ. ಇನ್ನು ಚಿಕನ್ ಮಾಡೋದಕ್ಕೆ, ಸಿಂಪಲ್ ಗ್ರೇವಿ ಮಾಡೋದಕ್ಕೆ ಎಲ್ಲ ಕಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಕಟ್ಟಿಂಗ್ ಮಾಡಿದ ಮೇಲೆ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಚಿಕನ್ ಗ್ರೇವಿ 2 ಹೊತ್ತಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ.
ಚಿಕನ್ ವಾಶ್ ಮಾಡಿಟ್ಟೆ. ಇದು ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ, 3/4 kg ಅನಿಸುತ್ತೆ. 3/4 kg ತಂದಿದ್ದಾರೆ. ಇದಕ್ಕೆ ಸ್ವಲ್ಪ ಈ ಮಸಾಲ ಪೌಡ್ರನ್ನ ಹಾಕಿ ಕಲಸಿ ಇಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ ಕಲಸಿ ಇಟ್ಬಿಡ್ತೀನಿ. ನಾನೆಲ್ಲ ಹೆಚ್ಕೊಂಡು ಬಟ್ಟೆ ಎಲ್ಲ ವಾಶ್ ಆಗಿದೆ, ಅದೊಂಚೂರು ಬಟ್ಟೆ ಎಲ್ಲ ಒಣ ಹಾಕ್ಕೊಂಡು ಆಮೇಲೆ ಬಂದು ಮಾಡ್ತೀನಿ. ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು. ಇದು ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕ್ತೀನಿ. ಇವಾಗ ಚೂರು ಚೆನ್ನಾಗಿ ಹಿಡೀಲಿ ಅಂತ ಅಷ್ಟೇ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ. ಸ್ವಲ್ಪ ಗರಂ ಮಸಾಲ ಪೌಡ್ರ್ ಇದು. ಇಷ್ಟು ಹಾಕ್ಬಿಟ್ಟು ನೀಟಾಗಿ ಇದನ್ನು ಕಲಿಸ್ಬಿಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಕಲಸಿಡ್ಬೋದಿತ್ತು. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ನಾನು ಮಾಡಿಲ್ಲ. ಇವಾಗೆಲ್ಲ ಮಸಾಲ ಹಾಕ್ತೀನಿ ರುಬ್ಬೋದಕ್ಕೆ, ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ನಾನು ರುಬ್ಕೊಳ್ತೀನಿ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ. ಬೇಕಾದರೆ ಹಾಕ್ಕೋಬೋದು. ಮೊಸರನ್ನ ಕೂಡ ಹಾಕ್ಕೋಬೋದು. ನಾನು ಮೊಸರೇನು ಹಾಕೋದಿಲ್ಲ ಇವತ್ತು. ಕಲಸಿದ್ದಾಯಿತು, ಮುಚ್ಚಿಟ್ಬಿಡ್ತೀನಿ. ಇದೊಂದು ಅರ್ಧ ಗಂಟೆ ಚೆನ್ನಾಗಿ ಮಸಾಲ ಎಲ್ಲ ಹಿಡೀಲಿ. ಆಮೇಲೆ ಎಲ್ಲ ಹೆಚ್ಕೊಂಡ್ಬಿಟ್ಟು ಗ್ರೇವಿ ರೆಡಿ ಮಾಡ್ತೀನಿ. ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಣ ಹಾಕಿದ್ದಾಯಿತು. ಅದಾದಮೇಲೆ ಈಗ ನಾನು ಮಸಾಲ ಪದಾರ್ಥಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಬ್ಲೆಂಡರ್ ಜಾರ್ ಚಿಕ್ಕದು ತೊಗೊಂಡು ಅದರಲ್ಲಿ 1.5 ಇಂಚಷ್ಟು ಶುಂಠಿ, ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆಯೇ ಈ ಚಿಕ್ಕದು 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾನು ಅರ್ಧ kg ಚಿಕನ್ ಅಂದ್ಕೊಂಡು ಒಂದೊಂದು ಕಟ್ ಮಾಡಿದ್ದೆ. 3/4 kg ಆಗಿರೋದ್ರಿಂದ ಚಿಕ್ಕದು 2 ಈರುಳ್ಳಿ ಹಾಕಿದ್ದೀನಿ. ಹಾಗೆ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯುವಷ್ಟು ಪುದೀನ ಸೊಪ್ಪು ಹಾಕಿದ್ದೀನಿ. ಅದಾದಮೇಲೆ ಒಂದು 4 ಲವಂಗ, ಹಾಗೆಯೇ 1ರಿಂದ 1.5 ಇಂಚಷ್ಟು ಶುಂಠಿ ಹಾಕಿ ಲವಂಗ ಹಾಗೆ ಚಕ್ಕೆ ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ರುಬ್ಕೊಬಿಡ್ತೀನಿ.
ಇದಕ್ಕೆ ಹಸಿರು ಮೆಣಸಿಕಾಯಿ ಹಾಕೋದು ಮರ್ತುಬಿಟ್ಟಿದ್ದೆ, ಹಂಗಾಗಿ 2 ಹಸಿರು ಮೆಣಸಿಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಂಗಾಗಿ ಹಸಿರು ಮೆಣಸಿಕಾಯಿ. ಹಾಗೆಯೇ ಟೊಮೆಟೊ ಇಲ್ಲಿ ಚಿಕ್ಕ ಚಿಕ್ಕದು 3 ಟೊಮೆಟೊ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಮೇಲೊಂಚೂರು ಡ್ಯಾಮೇಜ್ ಆದಂಗಿತ್ತು. ಒಟ್ಟಾರೆ 2.5 ಲೆಕ್ಕಕ್ಕೆ ಟೊಮೆಟೊ ಅಂತಲೇ ಹೇಳ್ಬೋದು. ಟೊಮೆಟೊ ಎಲ್ಲ ಹಾಕ್ಕೊಂಡ್ಮೇಲೆ ಇವಾಗ ನುಣ್ಣಗೆ ರುಬ್ಕೋತೀನಿ. ರುಬ್ಬಿದ್ದಾಯಿತು. ಪೇಸ್ಟ್ ಗ್ರೀನ್ ಕಲರಲ್ಲಿ ತುಂಬ ಚೆನ್ನಾಗಿ ರೆಡಿ ಆಯಿತು. ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಕಡಾಯಿ ಕೂಡ ಇಟ್ಟಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸಿದ್ದೀನಿ. ಈಗ ಇದಕ್ಕೇನು ಎಕ್ಸ್ಟ್ರಾ ಹಾಕೋದಿಲ್ಲ, ನಾನು ಬರೀ ಈರುಳ್ಳಿ ಮಾತ್ರ ಹಾಕ್ಕೋತೀನಿ. ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಚಿಕ್ಕ ಈರುಳ್ಳಿನ ಸೇರಿಸಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಒಂದು ಅರ್ಧ ಗಂಟೆ ಮುಂಚೆ ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಲ್ವಾ, ಆ ಚಿಕನನ್ನು ಇವಾಗ ಸೇರಿಸ್ತೀನಿ. ಸ್ವಲ್ಪ ನೀರು ಕೂಡ ಬಿಟ್ಕೊಂಡ್ಬಿಟ್ಟಿದೆ ನೋಡಿ, ಒಂದು ಅರ್ಧ ಗಂಟೆ ಅಷ್ಟರಲ್ಲಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಸಣ್ಣ ಉರಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಬೇಕು. ಉಪ್ಪನ್ನು ಸೇರಿಸ್ಬಿಟ್ಟು ಆಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ತೀನಿ. ಚೆನ್ನಾಗೀಗ ಮಿಕ್ಸ್ ಮಾಡಿದ್ದಾಯಿತು. ಲಿಡ್ ಕ್ಲೋಸ್ ಮಾಡಿ ಒಂದು 20 ನಿಮಿಷ ಬೇಯಿಸಬೇಕು. ಚಿಕನ್ನು ಸಣ್ಣ ಉರಿಯಲ್ಲಿ ಬೇಯಿಸೋದಲ್ವ, 20 ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದು ಬಿಡುತ್ತೆ. ಅಷ್ಟರಲ್ಲಿ ಜ್ಯೂಸ್ ಮಾಡಿಟ್ಟಿದ್ದೆ ಅಲ್ವಾ, ಲೆಮನ್ ಜ್ಯೂಸು, ನಾನು ತನು ಇಬ್ಬರೂ ಕುಡಿಯೋಣ ಅಂತೇಳಿ ಲೆಮನ್ ಜ್ಯೂಸನ್ನು ಹಾಕ್ಕೋತಾ ಇದ್ವಿ ಗ್ಲಾಸ್ಗೆ. ಬೇಸಿಗೆಯಲ್ಲಿ ನಾವು ಹೀಟ್ ಪದಾರ್ಥ ತಿಂತಾಯಿದ್ದೀವಿ ಅಂದರೆ ಬಾಡಿ ತಂಪಾಗಿ ಇಟ್ಕೊಳ್ಳೇಬೇಕಾಗುತ್ತೆ. ರಾಗಿ ಗಂಜಿ ಆಗಿರಲಿ, ಲೆಮನ್ ಜ್ಯೂಸ್ ಆಗಿರಲಿ, ಕರ್ಬೂಜ ಜ್ಯೂಸ್ ಆಗಿರಲಿ, ಫ್ರೂಟ್ಸ್ಗಳಾಗಿರಲಿ, ಸೌತೆಕಾಯಿ, ಈ ಥರದನ್ನೆಲ್ಲ ತಿನ್ನೋದ್ರಿಂದ ಈ ಒಂದು ಬೇಸಿಗೆಯಲ್ಲಿ ದೇಹ ಕೂಡ ಸ್ವಲ್ಪ ಮಟ್ಟಿಗೆ ತಂಪಾಗಿರುತ್ತೆ. ಹಾಗೆಯೇ ಬೇಸಿಗೆಯಲ್ಲಿ ಜಾಸ್ತಿ ನಾವು ಲಿಕ್ವಿಡ್ ಪದಾರ್ಥಗಳನ್ನ ತಗೋಬೇಕು. ನೀರನ್ನು ಜಾಸ್ತಿ ಕುಡಿಬೇಕು. ದಿನಕ್ಕೆ ಒಂದು 5ರಿಂದ 6 ಲೀಟ್ರ್ ಆದರೂ ನಾವು ಬೇಸಿಗೆ ಕಾಲದಲ್ಲಿ ತಪ್ಪದೇ ನೀರು ಕುಡಿಬೇಕು. ಜ್ಯೂಸ್ ಕುಡ್ದಾದ್ಮೇಲೆ ಇವಾಗ ಈ ಒಂದು ಮುಚ್ಚಳ ತೆಗೆದ್ಬಿಟ್ಟು ನೋಡ್ತಾ ಇದ್ದೀನಿ. ಚಿಕನ್ ಒಂದು ಅರ್ಧದಷ್ಟು ಬೆಂದಿದೆ. ಒಂದು 5ರಿಂದ 6 ನಿಮಿಷ ಬೇಯಿಸಿದೆ ಅಷ್ಟೇ. ಟೋಟಲಿ ಇದು ಬೇಯೋದಕ್ಕೆ 20 ನಿಮಿಷ ಬೇಕಾಗುತ್ತೆ. ಈಗ ಒಂದು 5-6 ನಿಮಿಷ ಬೆಂದಾದಮೇಲೆ ಮಸಾಲನ ಸೇರಿಸ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಮಸಾಲದಲ್ಲಿ ಅಂದರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಗ್ರೀನ್ ಕಲರಲ್ಲಿದೆ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿತ್ತು, ಪುದೀನ ಫ್ಲೇವರ್ ಎಲ್ಲ. ಮಸಾಲ ಹಾಕಿದ್ಮೇಲೆ ಚೆನ್ನಾಗೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರನ್ನು ನಾನು ಯಾವುದನ್ನು ಕೂಡ ಎಕ್ಸ್ಟ್ರಾ ಸೇರಿಸಿಲ್ಲ. ಏನು ಚಿಕನಲ್ಲಿ ನೀರಿತ್ತು, ಮಸಾಲೆ ಏನಿತ್ತು ಅಷ್ಟರಲ್ಲೇ ಇಷ್ಟು ಸ್ವಲ್ಪ ತೆಳು ಬಂದಿದೆ ನೋಡಿ. ಅದೇ ಜಾರಿಗೆ ಒಂಚೂರು ನೀರು ಹಾಕ್ಕೊಂಡು ಸೇರಿಸಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ನೀರು ಸೇರಿಸ್ತೀನಿ. ಇಷ್ಟೇ ನೀರಲ್ಲಿ ಇದು ಬೇಯಬೇಕು. ಚೆನ್ನಾಗೀಗ ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ಮತ್ತು ಈಗ ಇದನ್ನು ನಾನು
ಇನ್ನೊಂದು 4 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. 3 4 ನಿಮಿಷ ಅಷ್ಟರಲ್ಲಿ ಆಲ್ಮೋಸ್ಟ್ ಬೆಂದಿದೆ. ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಇದಕ್ಕಿನ್ನ ಕೂಡ ಡ್ರೈ ಪೌಡ್ರುಗಳನ್ನು ಸೇರಿಸ್ಬೇಕು. ಚಿಕನ್ನ ಮಿಕ್ಸ್ ಮಾಡಬೇಕಾದ್ರೆ ಅಂದರೆ ಮ್ಯಾರಿನೇಟ್ ಮಾಡಬೇಕಾದ್ರೆ ಸ್ವಲ್ಪ ಚಿಲ್ಲಿ ಪೌಡ್ರು ಸೇರಿಸಿದ್ದೆ. ಹಂಗಾಗಿ 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು ಕೂಡ ಮುಂಚೆನೇ ಸೇರಿಸಿದ್ದೆ. ಹಾಗಾಗಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು. ಗರಂ ಮಸಾಲ ಸೇರಿಸೋದಿಲ್ಲ. ಇಲ್ಲಿ ನಾನು ಚಿಕನ್ ಮಸಾಲ ಪೌಡ್ರು ರೆಡಿ ಮಿಕ್ಸ್ ಬರುತ್ತಲ್ವ ಚಿಕನ್ ಮಸಾಲ, ಅದನ್ನು ಸೇರಿಸ್ತಾ ಇದ್ದೀನಿ. 1 1.5 ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚಿಕನ್ ಮಸಾಲಾನ ನಾವು ಸೇರಿಸಿದ ಮೇಲೆ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಚಿಕನ್ ಮಸಾಲ ಬೇಡ ಅಂದರೆ ನೀವು ಹಾಗೆಯೇ ಅದೇನು ಹಸಿರು ಮೆಣಸಿಕಾಯಿ, ಕೊತ್ತಂಬರಿ, ಪುದೀನ ಸೊಪ್ಪುದು ರಾ ಟೇಸ್ಟ್ ಇರುತ್ತೆ ನೋಡಿ, ಅದೇ ಥರ ಬರ್ತಾ ಇರುತ್ತೆ. ಅದು ಕೂಡ ಸಖತ್ತು ಟೇಸ್ಟಿಯಾಗಿರುತ್ತೆ. ಗ್ರೀನ್ ಕಲರೆಲ್ಲ ಸ್ವಲ್ಪ ಕಡಿಮೆ ಆಗಿ ಈಗ ಒಂಚೂರು ಕೆಂಪು ಬಣ್ಣಕ್ಕೆ ತಿರುಗ್ತಾ ಬಂತು. ಇವಾಗ ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೀನಿ. ಒಂದು ಅರ್ಧ ಲೋಟ ನೀರನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಸುಮಾರು ಒಂದು 6-7 ನಿಮಿಷ ಬೇಯಿಸಿದ್ದೀನಿ. ಒಟ್ಟೊಂದು 20 ನಿಮಿಷದಲ್ಲಿ ಚಿಕನ್ ಅಂತೂ ಈ ಒಂದು ಚಿಕನ್ ಮಸಾಲ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಇಷ್ಟು ಮಸಾಲ ಇಟ್ಬಿಟ್ಟು ಸಿಂಪಲ್ಲಾಗಿ ಇಷ್ಟು ಮಾಡಿಕೊಂಡ್ರೆ ಸಾಕು. ಈಗ ಊಟ ಕೂಡ ನನ್ನ ಹಸ್ಬೆಂಡಿಗೆ ಹಾಕ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಊಟ ಅಂತೂ ಆಯಿತು. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಒಂದು 4 ಗಂಟೆ 4:15 ಅಷ್ಟೊತ್ತಿಗೆ ಶಾಪಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಲೆಂತಿ ಆಗುತ್ತೆ ಬ್ಲಾಗು. ಶಾಪಿಂಗ್ ವಿಡಿಯೋಸ್ ಎಲ್ಲ ನಾನು ಸ್ನೇಹಿತೆ ಕನ್ನಡ ಚಾನಲಲ್ಲಿ ಶೇರ್ ಮಾಡ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.